ಘಟಪ್ರಭಾ ನದಿಯ ಅಬ್ಬರ ಮುಂದುವರಿತಾ ಇದೆ. ಉದ್ದಮ್ಮ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತವಾಗಿ ಒಂದು ರೀತಿ ಜಲ ದಿಗ್ಬಂಧನ ಏರ್ಪಟ್ಟಿದೆ. ಘಟಪ್ರಭೆಯ ಆರ್ಭಟದಿಂದ ಸುಪ್ರಸಿದ್ಧ ದೇವಸ್ಥಾನಕ್ಕೆ ನುಗ್ಗಿದ ನೀರು. ಬೆಳಗಾವಿಯ ಉದಗಟ್ಟಿಯ ಉದ್ದಮ್ಮ ದೇವಸ್ಥಾನ, ಈ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಹಾಕಿದ ರೀತಿಯಲ್ಲಾಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಉದಗಟ್ಟಿ ಗ್ರಾಮ ಇದು. ಉದ್ದಮ್ಮ ದೇವಸ್ಥಾನ ಇರುವಂಥ ಜಾಗ. ನೀರಿನಲ್ಲಿಯೇ ದೇವಸ್ಥಾನದ ಅರ್ಚಕರಿಂದ ಪೂಜೆ ಪುನಸ್ಕಾರ ಸಾಗ್ತಾ ಇದೆ. ಗರ್ಭಗುಡಿಯವರೆಗೂ ಕೂಡ ಆವರಿಸಿದೆ ಘಟಪ್ರಭೆಯ ನದಿ ನೀರು. ಸದ್ಯ 80,000 ಕ್ಯೂಸೆಕ್ ಇಷ್ಟು ನದಿ ಒಳಹರಿವು ಜಾಸ್ತಿ ಆಗಿದೆ. 80,000 ಕ್ಯೂಸೆಕ್. ಘಟಪ್ರಭೆಯ ಆರ್ಭಟದಿಂದ ಸುಪ್ರಸಿದ್ಧ ದೇವಸ್ಥಾನ ಜಲದಿಗ್ಬಂಧನಕ್ಕೊಳಪಟ್ಟಿದೆ. ಅಲ್ಲಿನ ಜನ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡ ಅರ್ಚಕರು ಮಾತ್ರ ಹೋಗಿ ಪೂಜೆ ಸಲ್ಲಿಕೆ ಮಾಡ್ತಾ ಇದ್ದಾರೆ ಅಂತ. ದೇವಸ್ಥಾನ ನೋಡ್ತಾ ಇದ್ದೀರಿ, ಬೃಹದಾಕಾರದ, ಅಂದರೆ ಒಂದು ಭಾರಿ ದೊಡ್ಡ ದೇವಸ್ಥಾನ ಇದು. ಫೇಮಸ್ ದೇವಸ್ಥಾನ. ದೇವಸ್ಥಾನಕ್ಕೆ ಒಳಗೆ ಹೋಗಬೇಕು ಅಂದರೆ ಇಷ್ಟು ಪ್ರಮಾಣದಲ್ಲಿ ನೀರಿದೆ. ಈ ನೀರಿನಲ್ಲಿಯೇ ಹೋಗಬೇಕು. ಈವನ್ ಗರ್ಭಗುಡಿಗೂ ಕೂಡ ನೀರು ತುಂಬಿಕೊಂಡಿದೆ. ಈ ನೀರಿನಲ್ಲಿ ಹೋಗಿ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಕೆ ಮಾಡಬೇಕಾಗಿದೆ. ಆದರೂ ಕೂಡ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಕೆ ಆಗಿದೆ. ಅರ್ಚಕರು ಮಾತ್ರ ಒಳಗೆ ಹೋಗಿದ್ದಾರೆ. ಈ ನೀರಿನಲ್ಲಿಯೂ ಕೂಡ ಆ ದೇವಿಯ ಪೂಜೆ ನಿಂತಿಲ್ಲ. ಜಲದಿಗ್ಬಂಧನದ ನಡುವೆ ಕೂಡ ಆ ದೇವಿಯ ಉಪಾಸನೆ ನಿಂತಿಲ್ಲ. ಪೂಜೆ ಆಗಿದೆ. ಮಹಾಮಂಗಳಾರತಿ ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಟಾರಗಸ್ತಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಘಟಪ್ರಭಾ ನದಿ ಉಕ್ಕಿ ಹರಿತಾ ಇದೆ. 80,000 ಕ್ಯೂಸೆಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಮುಖ ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿನ ಜನರ ನಿದ್ದೆ ಕೆಡಿಸಿದೆ ಅಂತ ಹೇಳ್ಬೋದು. ಈಗ ಸುಪ್ರಸಿದ್ಧವಾದಂಥ ದೇವಸ್ಥಾನ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಉದಗಟ್ಟಿ ಉದ್ದಮ ದೇವಸ್ಥಾನ ಇದೆ. ಈಗ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತಗೊಂಡಿರ್ತಕ್ಕಂಥದ್ದು, ಜಲದಿಗ್ಬಂಧನ ಆಗಿರ್ತಕ್ಕಂಥದ್ದು. ಕ್ಷಣದಿಂದ ಕ್ಷಣಕ್ಕೆ ನೀರು ಹೆಚ್ಚಾಗ್ತಾ ಇದೆ. ಯಾಕಂದರೆ ಈಗ 80,000 ಕ್ಯೂಸೆಕ್ಸ್ನಷ್ಟು ನೀರು ಈಗ ಹರಿದು ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಈಗ ದೇವಸ್ಥಾನವನ್ನು ನೀರು ಸುತ್ತುವರೆದಿರ್ತಕ್ಕಂಥದ್ದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ದೇವಸ್ಥಾನ ಗರ್ಭಗುಡಿಗಳು ಕೂಡ ನೀರು ಸುತ್ತುವರೆದಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಗ್ರಾಮದಲ್ಲಿ, ಉದಗಟ್ಟಿ ಗ್ರಾಮದಲ್ಲಿ ಕೂಡ ಸಾಕಷ್ಟು ಜನರಲ್ಲಿ ಒಂದಿಷ್ಟು ಆತಂಕ ಕೂಡ ಸೃಷ್ಟಿಯಾಗಿದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಒಂದು ಘಟಪ್ರಭಾ ನದಿ ನೀರು ತನ್ನ ಒಡಿಲನ್ನು ಬಿಟ್ಟು ಯಾವ ರೀತಿ ಒಂದು ವ್ಯಾಪಿಸಿ ಎರಡೂ ಬದಿಯಲ್ಲಿ ಕೂಡ ಉಕ್ಕಿ ಹರಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೂರಾರು ಎಕರೆ ಅಂದರೆ ಹೊಲಗಳು ಕೂಡ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತಗೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ಒಂದು ದೇವಸ್ಥಾನದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರ ಆಗಿರ್ಬೋದು, ಪ್ರವಾಸಿ ಮಂದಿರ ಆಗಿರ್ಬೋದು, ಜೊತೆಗೆ ತೋಟದ ಮನೆಗಳಾಗಿರ್ಬೋದು, ಆ ಮನೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದಾವೆ. ಜೊತೆಗೆ ಶಾಲೆಗಳಿಗೆ ರಜೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಕ್ಕಳು ಕೂಡ ಈ ಒಂದು ನೀರಿನಲ್ಲಿ ಆಟ ಆಡ್ತಿರ್ತಕ್ಕಂಥ ದೃಶ್ಯಗಳು ಕೂಡ ನಾನು ತೋರಿಸ್ತಾ ಇದ್ದೀನಿ. 2019ರಲ್ಲಿ ಸಂಪೂರ್ಣವಾಗಿ ಒಂದು ಗ್ರಾಮ ನೀರಿನಿಂದ ಜಲಾವೃತಗೊಂಡಿತ್ತು. ಈಗ ಅದೇ ರೀತಿಯ ಒಂದು ಪ್ರವಾಹ ಆತಂಕ ನಿರ್ಮಾಣ ಆಗಿದೆ. ಆಗ ಹೆಲಿಕಾಪ್ಟರ್ ಮೂಲಕ ಮತ್ತು ಬೋಟ್ಗಳ ಕಾರ್ಯಾಚರಣೆ ಮೂಲಕ ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಜನರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಬನ್ನಿ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ಥಳೀಯರಿದ್ದಾರೆ. ಮತ್ತೆ ಪ್ರವಾಹ ಆತಂಕ ಕಡ ಆಗ್ತೈತೆ ರೀ? ಹ್ಞೂ ರೀ ಸರ್, ಭಾಳ ಕಡ ಐತೈತೆ ರೀ ಸರ. ಮಹಾರಾಷ್ಟ್ರದಾಗ ಮಳೆ ಹೆಚ್ಚಾದ ಕಾರಣಕ್ಕೆ ಸರ ಇಲ್ಲಿ ನಮಗೆ ಭಾಳ ಪ್ರವಾಹ ಬಂದೈತೆ ರೀ ಸರ್. ಬಂದೈತೆ. 2019ರ ಪ್ರವಾಹ ಬಂದಿತ್ತಲ್ಲ, ಅವಾಗ ಹೆಂಗಿತ್ತು ಪರಿಸ್ಥಿತಿ, ಈಗಿನ ಹೆಂಗೆ ಅನ್ಸುತ್ತೆ? ಈಗ ಆಗಿಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಐತೆ ರೀ ಸರ್ ನೀರು. ಇನ್ನು ಏನಾರಪ್ಪ ಆ ಕಡೆ ಮಳೆ ಜಾಸ್ತಿ ಆತಂದ್ರೆ ಬರ್ಬೋದು ರೀ ಸರ್ ಅಷ್ಟೇ. ಅವಾಗ ನಿಮಗೆ ರಕ್ಷಣಾ ಕಾರ್ಯಾಚರಣೆ ನೋಡಿದ್ರಲ್ಲ? ಅವಾಗ ಮಾಡಿರಲ್ಲ ಸರ್. ಅವಾಗ ನಮ್ಮ ಸಚಿವರಾದ ನಮ್ಮ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರ ಬೋಟ್ ನಿಂತರ ಅವ್ರ ಸಿಬ್ಬಂದಿಗಳನ್ನೆಲ್ಲ ಕೈಸ್ರಿ, ಊಟದ ಆತು ವ್ಯವಸ್ಥೆ ಆತ್ರಿ, ಎಲ್ಲ ವ್ಯವಸ್ಥೆ ಮಾಡಿಸಿದ್ರೆ ಸರ್. ಎಲ್ಲ ವ್ಯವಸ್ಥೆ ಮಾಡಿಸಿದ್ರೆ ಇದು ಅಂಥದ್ದು ಪರಿಸ್ಥಿತಿ ಐತಿ? ಹ್ಞೂ ರೀ, ಅಂಥದ್ದು. ಯಾವಾಗಿಂದ ನೀರು ಯಾರಾತೈತ್ರಿ? ಇದು ಸರ್ ಇದು ಒಂದು 5-6 ದಿವಸ ಆತ್ರಿ ಸರ್. ಹ್ಞೂ ರೀ. ಮುಳುಗತೈತ್ರಿ ಸರ್. ಹ್ಞೂ ರೀ, ಮುಳುಗತೈತ್ರಿ ಸರ್. ಊರು ಸುತ್ತರಿಗೆಲ್ಲ ಹಾಕ್ತೈತ್ರಿ ಸರ್. ಊರೆಲ್ಲ ಬ್ಲ್ಯಾಕ್ಲ ಹಾಕಿಬಿಡ್ತೀವಿ. ತಯಾರಿ ಮಾಡ್ಕೊಂಡ್ರಿ? ಬ್ಯಾರೆಕರೆ ಹೋಗಾಕ ಇತ್ತೈತ. ಈಗ ಪೂರ್ಣ ಮ್ಯಾಗ ಈ ಟ್ಯಾಕ್ಟರ್ದಾಗೆಲ್ಲ ಸಾಮಾನು ತುಂಬ್ಕೊಂಡ್ರಿ, ಜಾನುವಾರುಗಳು ಹೊಡ್ಕೊಂಡ್ರಿ ಸರ್.
ಅಲ್ಲಿ ಬೇರೆ ಕಡೆ ಏರಿದ್ದಲ್ಲಿ ಸ್ಥಳಕ್ಕೆ ಹೋಗ್ರಿ ಸರ್. ಇದು ಏನಂದ್ರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಒಂದು ಏನು ಉದಗಟ್ಟಿ ಗ್ರಾಮದಲ್ಲಿ ಈಗ ಜಲಪ್ರವಾಹ ಉಂಟಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಘಟಪ್ರಭಾ ನದಿ ನೀರು ಇನ್ನೂ ಹೆಚ್ಚಳ ಆದರೆ ಆಗ ಕುಟುಂಬ ಸಮೇತವೇ ಈ ಒಂದು ಟ್ರ್ಯಾಕ್ಟರ್ ಮೂಲಕ ಏನು ಜನರು ಬೇರೆ ಕಡೆ ಸುರಕ್ಷಿತ ಸ್ಥಳಕ್ಕೆ ಹೋಗೋದಕ್ಕೆ ಒಂದು ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥ ಅಲ್ಲಿ ನೀವು ತೋರಿಸ್ತಾ ಇದ್ದೀನಿ ಆ ಒಂದು ಟ್ರ್ಯಾಕ್ಟರ್ನಲ್ಲಿ ಕೂಡ ಒಂದು ಮನೆಯಲ್ಲಿರ್ತಕ್ಕಂಥ ವಸ್ತುಗಳೆಲ್ಲವನ್ನು ಕೂಡ ಅಲ್ಲಿ ಅದರಲ್ಲಿ ತುಂಬಿ ಅದನ್ನು ಪ್ಯಾಕ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಘಟಪ್ರಭಾ ನದಿ ಇನ್ನೂ ಇದೇ ರೀತಿ ಅಪಾಯದ ಮಟ್ಟ ಮುಂದುವರೆದ್ರೆ ಇಡೀ ಗ್ರಾಮ ಅಷ್ಟೇ ಅಲ್ಲ, ಇಡೀ ದೇವಸ್ಥಾನ ಜೊತೆ ಇಡೀ ಗ್ರಾಮ ಕೂಡ ಸಂಪೂರ್ಣವಾಗಿ ಜಲ ದಿಗ್ಬಂಧನ ಆಗಲಿದೆ. ಈಗಾಗಲೇ ಏನು ಈ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಮತ್ತು ಸೇತುವೆ ಮೇಲೆ ಕೂಡ ನೀರು ಬಂದಿರತಕ್ಕಂಥದ್ದು. ಒಟ್ಟಿನಲ್ಲಿ ಉದಗಟ್ಟಿ ಗ್ರಾಮದ ಉದ್ಗಮ್ಮ ದೇವಿ ಜೊತೆಗೆ ಗ್ರಾಮಸ್ಥರು ಕೂಡ ಈಗ ಜಲ ದಿಗ್ಬಂಧನಕ್ಕೆ ಒಳಗಾಗ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಸ್ತಿ, TV5 ಬೆಳಗಾವಿ.